ಯವ್ವ ಜೂಟಾಟ ಆಡಕ್ ಹೋಗಿ ನನ್ನ ಜೀವನನೇ ಜೂಟಾಗ್ಬಿಡೋದಲ್ಲಪ್ಪ. ಏನಾದರೂ ಒಂಚೂರು ಯಾಮಾರ್ಬಿಟ್ಟಿದ್ರೆ ಇಡೀ ಕಾಡು ಪ್ರಾಣಿಗಳಿಗೆ ನಾನೇ ಫುಲ್ ಮಿಲ್ಸ್ ಆಗ್ಬಿಡ್ತಿದ್ದೆ. ಅಂತೂ ಬದುಕದೆ ಆ ಬಡ ಜೀವ ಅಂತ ಹಂಗೂ ಹಿಂಗೂ ತಪ್ಪಿಸ್ಕೊಂಡು ಬಂದಿದ್ದೀನಿ. ಆಯಿತು, ಇವತ್ತು ಈ ಕ್ಷಣದಿಂದ ಮತ್ತೊಂದು ಜೀವನ ಪುನರ್ಜೀವನ ಸಿಕ್ತು ಅಂತ ಅನ್ಕೊಡ್ತೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಳ್ಳೆ ಹಾಟ್ ವಾಟ್ರಲ್ಲಿ ಶವರ್ ತಗೊಂಡು ಹಾಟ್ ಅಲ್ಲ ಬಿಸಿ ಬಿಸಿ ಕಾಫಿ ಕುಡಿದ್ರೆ ನಾನು ಮತ್ತೆ ಮೊದಲಿನ ಥರ ಹಾಯಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀನಿ. ಕಾಡು ಕನಸು. ನೋಡಿ, ಲೆಕ್ಕದ ಪುಸ್ತಕ ಅವ್ರ ಎದೆ ಭಾಗದಲ್ಲಿದ್ದರಿಂದ ಗುಂಡು ಮೊದಲು ಪುಸ್ತಕಕ್ಕೆ ತಗಲಿ ಎದೆಯಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೆ. ಒಂದು ವೇಳೆ ಏನಾದರೂ ಆ ಲೆಕ್ಕದ ಪುಸ್ತಕ ಅವ್ರ ಹತ್ರ ಇರದೇ ಹೋಗಿದ್ದಿದ್ರೆ ಅವ್ರು ಖಂಡಿತ ಉಳಿತಾ ಇರಲಿಲ್ಲ. ನೋಡ್ತೀಯ ರಾಜಪ್ಪ, ಇವತ್ತು ನಿನ್ನ ಕೆಲಸನೇ ನಿನ್ನ ಜೀವ ಉಳಿಸ್ತು. ನನಗೋಸ್ಕರ, ನನ್ನ ಮನೆಗೋಸ್ಕರ ನಿನ್ನ ಜೀವನನೇ ಮುಡಿಪಾಗಿಟ್ಟಿದ್ದೀಯ. ನೀ ಎತ್ತ ಕೆಲಸ ಮಾಡ್ತಾ ಬರ್ತಿದ್ದೀಯ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನನ್ನ ಕೈಯಾರೆ ನಿನ್ನ ಜೀವ ಹೋಗ್ತಿತ್ತಲ್ಲೋ. ಹಾಗೇನಾದರೂ ಆಗಿದ್ದಿದ್ರೆ ನಾನು ಜೀವನ ಪರ್ಯಂತ ಕೊಡ್ತಾ ಇರಬೇಕಾಗಿತ್ತು. ಅಯ್ಯೋ, ಈಗೇನು ಆಗಿಲ್ವಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಬೇಜಾರು ಮಾಡ್ಕೋಬೇಡಿ. ಹೌದು ತಲೆವರೆ, ಆ ದೇವರು ದೊಡ್ಡವನು. ಈ ಪುಸ್ತಕದ ರೂಪದಲ್ಲಿ ಬಂದು ನಮ್ಮ ರಾಜಪ್ಪನ ಜೀವನ ಕಾಪಾಡಿದ್ದಾನೆ. ಎಷ್ಟು ಅಂದರೆ ಈ ಜೀವನ ಎರಡೂ ನಿಮ್ಮ ಋಣದಲ್ಲಿದೆ. ಒಂದು ವೇಳೆ ಈ ಪ್ರಾಣ ಹೋಗಿದ್ದಿದ್ರೆ ನಿಮ್ಮ ಕೈಯಿಂದ ಈ ಪ್ರಾಣ ಹೋಯಿತು ಅಂತ ನೆಮ್ಮದಿಯಾಗಿ ಜೀವ ಬಿಡ್ತಾ ಇದ್ದೆ. ಅಯ್ಯೋ, ಈಗ ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಡಾಕ್ಟರ್, ಇವ್ರಿಗೆ ಇನ್ನೂ ಟ್ರೀಟ್ಮೆಂಟ್ ಬೇಕಾಗುತ್ತಾ? ಇಲ್ಲ, ಬ್ಯಾಂಡೇಜ್ ಹಾಕಿದ್ದೀನಿ. ನಾಳೆ ನಾಡಿದ್ರಲ್ಲಿ ಗಾಯ ವಾಸಿ ಆಗುತ್ತೆ. 1-2 ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಜಾಸ್ತಿ ರಕ್ತನೇ ಏನು ಹೋಗಿಲ್ಲ, ಆತಂಕ ಪಡುವಂಥದ್ದೇನು ಬೇಡ. ಸರಿ, ನಾನೇನು ಬರ್ತೀನಿ. ಆಗಲಿ ಡಾಕ್ಟ್ರೆ. ಗೊತ್ತು. ಸರಿ ಯಜಮಾನ್. ರಾಜಪ್ಪ, ನಿನಗೆ 1 ವಾರ ರಜೆ ಕೊಡ್ತಿದ್ದೀನಿ. ಆಯಾಸ ಮಾಡ್ಕೋಬೇಡ, ರೆಸ್ಟ್ ತಗೋ. ಏಯ್, ಒಂದು ವಾರ ರಜಾ. ಆಹಾ, ಈ ಟೈಮಲ್ಲಿ ಮಾರ್ಗಿ ಜೊತೆ ಆರಾಮಾಗಿ ಕಾಲ ಕಳಿಬೋದು. ಈ ಬುಲೆಟ್ ಬಿದ್ದಿದ್ದು ಒಂದು ರೀತಿನಲ್ಲಿ ಒಳ್ಳೆಯದೇ ಆಯಿತು. ಮಾರ್ಗಿ ನಾನು ಎಷ್ಟು ಪ್ರೀತಿಸ್ತಾಳೆ ಅಂತ ಗೊತ್ತಾಗುತ್ತೆ. ಅಲ್ಲ, ಆದರೂ ಈ ಮನೇಲಿ ಏನೆಲ್ಲ ನಡೀತಾ ಇದೆ ಅಂತ. ಇದ್ದಕ್ಕಿದ್ದಂಗೆ ರಾಜಪ್ಪಂಗೆ ಗುಂಡೆಟ್ಟು ಬಿತ್ತು. ಅದ್ಯಾರೋ ಹುಡುಗಿ ಈ ಅಸಿಸ್ಟೆಂಟ್ ಮಗಳು ಅಂತ ಮನೆಗೆ ಬಂದು ಸೇರ್ಕೊಂಡ್ಲು. ಅದು ಸಾಲದು ಅಂತ ನಮ್ಮ ಮಳೆಂದ್ರನ್ನೇ ಮರಳು ಮಾಡಿ ಮುತ್ತು ಕೊಡ್ತಿದ್ಲು. ನನ್ನ ಕರ್ಮ ಇದನ್ನೆಲ್ಲ ಈ ಕಣ್ಣಲ್ಲಿ ನೋಡ್ಬೇಕಲ್ಲ, ಇನ್ನೂ ಏನೇನು ನೋಡ್ಬೇಕಪ್ಪ ಭಗವಂತ. ಏನಪ್ಪ ಮಾಡೋದು? ಇಷ್ಟೆಲ್ಲ ನಡೀತಾ ಇದೆ, ಇದನ್ನ ಯಜಮಾನ್ರಿಗೆ ಹೇಳಕ್ಕಾಗ್ತಿಲ್ವಲ್ಲ. ಶಾಂತಮ್ಮ, ಏನು ಒಬ್ಬೊಬ್ಬಳೆ ಮಾತಾಡ್ಕೊತಿದ್ಯಾ? ಮಾತಾಡಕ್ಕೆ ಜೊತೆಗೆ ಯಾರು ಸಿಗ್ಲಿಲ್ವಾ? ಬಾ, ನಾನಿದ್ದೀನಿ, ಫ್ರೀಯಾಗಿ ಕುತ್ಕೊಂಡು ಮಾತಾಡೋಣ. ನೋಡು ನೋಡು, ಇಂಥ ಭಿನ್ನಾಡದ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ಆಹಾ, ನೀನು ಈ ಮನೇಲಿ ಆಟ ಆಡೋದು ಸಾಲದು ಅಂತ ನಿನ್ನ ಮಗಳನ್ನ ಕರೆಸಿ ನಮ್ಮ ಅಳಿದ್ರ ತಲೆ ಕೆಡಿಸ್ತಾ ಇದೀಯಾ? ವಾಟ್ ಆರ್ ಯು ಟಾಕಿಂಗ್ ಯು ಶಾಂತು? ವಾಟ್ ಐ ಸಿ ಅದನ್ನೇ ಐ ಟಾಕಿಂಗು.
ನಿನ್ನ ಮಗಳು ನಮ್ಮ ಅಳಿಯಂದ್ರಿಗೆ ಮುತ್ತು ಕೊಡ್ತಿದ್ಲು. ನಾನೇ ನನ್ನ ಕಣ್ಣಾರೆ ನೋಡ್ದೆ. ಸರಿ ಇಲ್ಲ ಅಸಿಸ್ಟೆಂಟು, ಇದ್ಯಾಕೋ ಸರಿ ಇಲ್ಲ. ಅವಳು ನಮ್ಮ ಅಳಿಯಂದ್ರನ್ನ ದಾರಿ ತಪ್ಪಿಸ್ತಿದ್ದಾಳೆ. ಏಯ್ ವಾಟ್ ಆರ್ ಯು ಟಾಕಿಂಗ್ ಯು? ಆ್ಯಕ್ಚುಲಿ ನನ್ನ ಮಗಳು ಆ ಥರದವಳಲ್ಲ. ನೀನೇನಾದರೂ ಕನಸ್ಕೊಂಡ್ಯಾ? ಡ್ರೀಮ್ ಏಯ್ ಅಸಿಸ್ಟೆಂಟು, ನಾನು ಕನಸು ಕಾಣ್ತಿಲ್ಲ, ಸುಳ್ಳು ಹೇಳ್ತಿಲ್ಲ. ನೋಡು, ನಿನ್ನ ಮಗಳು ಎಂತವಳು ಅಂತ ನಾನು ಸಾಬೀತು ಮಾಡ್ತೀನಿ, ಮಾಡೇ ಮಾಡ್ತೀನಿ. ನಾನು ಇದನ್ನ ಇಲ್ಲಿಗೆ ಬಿಡೋದೇ ಇಲ್ಲ. ನಿನ್ನ ಮಗಳನ್ನು ಈ ಮನೆಯಿಂದ ಆಚೆಗೆ ಹಾಕಿಸ್ತೀನಿ. ನೋಡ್ತಾ ಇರು ಅಸಿಸ್ಟೆಂಟು. ಲಿಸನ್ ಶಾಂತು. ಅಯ್ಯಪ್ಪ, ಇವಳು ಏನು ಮಾಡ್ಬಿಡ್ತಾಳೆ, ಹೇಳ್ಬಿಡ್ತಾಳ. ಕಾರ್ತಿಕೇಯ ಬುಲೆಟ್ಟು ಲೇ ಕಾರ್ತಿಕೇಯ, ಏನಾಗಿದೆಯಾ ನಿನಗೆ? ಅಲ್ಲ, ನಾನು ಗಂಡ, ಇವರು ನನ್ನ ಹೆಂಡತಿ ಅಂತ ಇಡೀ ಮನೆಗೆ ಗೊತ್ತಾಗಂಗೆ ಟಾಮ್ ಅಂತ ಸಾರ್ತಿದ್ದೀರಲ್ಲೋ. ಯಾಕಂತ ಮತ್ತೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ನ? ಈ ಮೇಡಮ್ಮರು ನಿನಗೆ ಮುತ್ತು ಕೊಡೋದನ್ನ ಶಾಂತಮ್ಮ ನೋಡಿದಾಳೆ. ಅದಕ್ಕೆ ತಾನೇ ನಾವು ಪ್ಲೇಟ್ ಚೇಂಜ್ ಮಾಡಿದ್ದು. ಸದ್ಯ ಪುಣ್ಯಕ್ಕೆ ಆ ಹುಡುಗಿ ನಮ್ಮ ರೂಮ್ಗೆ ಅದೇ ಟೈಮಿಗೆ ಬಂದ್ಲು. ಅದಕ್ಕೆ ಈ ಮನೆ ಯಜಮಾನ್ರು ಬರೋಷ್ಟೊಳಗೆ ನಾವಿಬ್ರು ಆ ಮಗುಗೆ ಮುತ್ತು ಕೊಡ್ತಿದ್ದೀವಿ ಅನ್ನೋ ಥರ ನಾಟಕ ಆಡ್ತೀವಿ. ಅಯ್ಯಯ್ಯ, ಎಂತ ಜಾಣನ ನೀನು. ನೀವಿಬ್ರು ಕೊಟ್ಕೊಂಡಿರೋದನ್ನ ಶಾಂತಮ್ಮ ನೋಡಿದಾಳೆ, ಅವಳು ಸುಮ್ಮನೆ ಇದ್ದು ಬಿಡ್ತಾಳ. ಹೌದು ಸುಬ್ಬು, ಇನ್ಮೇಲೆ ಆ ಶಾಂತಮ್ಮ ನಮ್ಮಿಬ್ಬರ ಮೇಲೆ ಯಾವಾಗಲೂ ಕಣ್ಣಿಟ್ಟಿರ್ತಾಳೆ. ಇಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಒಂದೇ ಸಮನೆ ಕಾಲ್ ಮಾಡ್ತಿದ್ದಾರೆ. ಅವ್ರ ಕಾಲ್ನ ರಿಸೀವ್ ಮಾಡೋದು ಅಥವಾ ಈ ವೇಷ ಬದಲಾಯಿಸ್ಕೊಂಡಿರೋದನ್ನ ಮೇಂಟೈನ್ ಮಾಡೋದು ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ. ನೋಡಿದ್ರಾ ಬಂದಿರೋ ಒಂದಿನಕ್ಕೆ ನಿಮ್ಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ. ನಾನು ಇಷ್ಟು ದಿನ ಇದನ್ನ ನಿಭಾಯಿಸ್ಕೊಂಡಿದ್ನಲ್ಲ. ನಾನು ನಿಭಾಯಿಸಿರೋದು ಅದೇ ನಿಭಾಯಿಸ್ತಿದ್ದೀವಿ. ನಮಗೆ ಎಷ್ಟು ಕಷ್ಟ ಆಗಿರ್ಬೇಡ. ಎಲ್ಲ ನಿಭಾಯಿಸ್ತೀಯಾ, ಆದ್ರೆ ನಾನು ನಿಭಾಯಿಸ್ತೀನಿ. ಆದ್ರೂ ಏನು ಮಾಡೋದು ಕಾರ್ತಿಕೇಯ ಈಗ? ಅದಕ್ಕೂ ಒಂದು ಐಡಿಯಾ ಇದೆ ಮೇಡಮ್. ಈಗ ಶಾಂತಮ್ಮ ನಾವಿಬ್ರು ಮುತ್ತು ಕೊಟ್ಟಿದ್ದನ್ನ ನೋಡಿದ್ದು ನಿಜ. ಹೌದು. ಆದರೆ ಶಾಂತಮ್ಮ ಹೇಳ್ತಿರೋದೆಲ್ಲ ನಿಜ ಅಂತ ಯಾರೂ ನಂಬಾರ್ದು. ಹಾಗೇನಾದರೂ ಮಾಡಬೇಕು. ಅಂದರೆ ಈಗ ಕೇಳಿಸ್ಕೊಳ್ಳಿ. ಅಗ್ಗಲ ನಾನೇ ಹೇಳ್ತೇನೆ. ಹಂಗಲ ಕಿವಿ ಆದ್ರೂ ಶಾಂತಮ್ಮ ಪಾಪ ಅಲ್ವಾ ಸುಬ್ಬು? ಹಾಗಂತ ನಾವು ಸಿಕ್ಕಾಕೊಳ್ಳೋಕ್ಕಾಗತ್ತೆ ಮೇಡಮ್ರೆ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋದು ಹಳೆಗಾದಿ ಬಂತು. ಇವಾಗ ಬೀಸೋ ದೊಣ್ಣೆನ ಊರ್ಗೋಲ್ ಮಾಡ್ಕೊಂಡು ನಡೆದ್ರೆ 1000 ವರ್ಷ ಆಯಸ್ಸು. ಇದು ಲೇಟೆಸ್ಟ್ ಗಾದೆ. ಏನಂತೀಯಪ್ಪ ಕಾರ್ತಿಕೇಯ? ನೀನು ಹೇಳಿದ ವಿಷಯವನ್ನ ಮತ್ತು ನಾನು ಮಂಡಿಸಿದ ವಿಷಯವನ್ನ ಎರಡನ್ನೂ ಸೇರಿಸಿ ಕಾರ್ಯರೂಪಕ್ಕೆ ತರಲು ಐ ವಿಲ್ ಟ್ರೈ. ನಮಗೆ ಬೇರೆ ದಾರಿನೇ ಇಲ್ಲ ಮೇಡಮ್, ಇದೇ ಮಾಡಬೇಕು. ಸರಿ ಆಯ್ತು.